ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಆರಾಮಾಗಿದ್ದೀರಾ? ಅಫ್ಕೋರ್ಸ್ ಗೈಸ್, ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಮಾರ್ನಿಂಗ್ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಇದು ಬಂದು ನನ್ನ ಥರ್ಡ್ ಆರ್ ಫೋರ್ತ್ ಕ್ಲಾಸ್ ಬೇಬಿ. ಸೊ ನನ್ನ ಜೊತೆನೇ ಇನ್ನೊಬ್ಬರು ಸಹ ಇದ್ದರು. ಅವ್ರ ಜೊತೆ ನಾನು ಇಬ್ಬರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ರು ಮಾರ್ನಿಂಗ್. ಸೊ ಇಬ್ಬರು ಹೋಗಿ ಬಂದ್ವಿ, ಆರಾಮಾಗಿ ಹೇಳ್ಕೊಟ್ರು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಂದಾದಮೇಲೆ ಮನೇಲಿ ತುಂಬ ಕೆಲಸಗಳಿದ್ವು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮಧ್ಯದಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಏನು ಮಾಡೋಣ ಅಂತ ಗೊತ್ತಿರಲಿಲ್ಲ, ಯೋಚನೆ ಮಾಡ್ತಿದ್ದೆ ಈವ್ನಿಂಗ್ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕಲ್ಲ ಅಂತ. ಸೊ ನಿನ್ನೆ ಇನ್ನು ಫೋನಲ್ಲಿ ಒಂದು ರೆಸಿಪಿ ನೋಡಿದೆ, ವೆಜಿಟೇಬಲ್ ಸ್ಪ್ರಿಂಗ್ ರೋಲ್. ಸೊ ಅದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮನೇಲಿ ಪನ್ನೀರ್ ಇದ್ದಿದ್ದರಿಂದ ಪನ್ನೀರ್ ಸ್ಪ್ರಿಂಗ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಏನೇನು ಐಟಮ್ ಇದೆ ಫಸ್ಟ್ ಟ್ರಯಲ್ ಮಾಡೋದಲ್ವ, ಸ್ವಲ್ಪ ಮಾಡೋಣ ಅಂತ ಟ್ರೈ ಮಾಡಿದೆ. ಅದಕ್ಕೆ ಎಷ್ಟು ಐಟಮ್ ಬೇಕಷ್ಟು ಮಾತ್ರ ಸ್ವಲ್ಪ ಹಾಗೆ ಚಾಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ನನ್ನ ಫೋನಲ್ಲಿ ಒಂದು ಸ್ಪೆಷಲ್ ಯಾವುದೋ ಎಫೆಕ್ಟ್ ಇತ್ತು, ಟ್ರೈ ಮಾಡೋಣ ಅಂತ ಹಾಕಿದೆ. ಅದು ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿಲ್ಲ ಅನ್ನಿಸಿದ್ರು, ಒಂಥರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಬಿಟ್ಟೆ. ಸೊ ನಾನು ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಏನಂದರೆ ಕ್ಯಾರೆಟು, ಕ್ಯಾಪ್ಸಿಕಮ್, ಆನಿಯನ್, ಒಂದು ಟೊಮೊಟೊ ಆ್ಯಂಡ್ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ಕ್ಯಾಬೇಜ್ ಆ್ಯಡ್ ಮಾಡ್ಕೋಬೋದು, ಅಡಿಷ್ನಲಾಗಿ ಬೀನ್ಸ್, ಯಾವುದಾದ್ರು ವೆರೈಟೀಸ್ ಆಫ್ ತರಕಾರಿನ ನೀವು ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾನು ಇಷ್ಟೇ ತೊಗೊಂಡಿರೋದು. ಯಾಕೆ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ, ಯಾವ ಥರ ಬರುತ್ತೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಪ್ಯಾನ್ ತೊಗೊಂಡಿದ್ದೀನಿ, ಅಂದರೆ ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಸಾಕಂತ, ಬಿಕಾಸ್ ನಾನು ಮಾಡ್ತಿರೋದು ಸ್ವಲ್ಪ. ಸೊ ಏನೇ ಒಂದು ಅಡುಗೆ ಮಾಡಬೇಕಿಂತ ಮೊದಲು ನಾವು ಏನು ಮಾಡಬೇಕಂದ್ರೆ ಸ್ಟವ್ ಹಚ್ಚಬೇಕು. ಸೊ ನಾನು ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು, ಜಾಸ್ತಿ ಬೇಡ. ಸೊ ಪ್ಯಾನ್ ಬಿಸಿ ಆದಮೇಲೆ ನಾವು ಇದಕ್ಕೆ ಯಾವುದೇ ಥರ ಒಗ್ಗರಣೆ ಬೇಡ, ಡೈರೆಕ್ಟ್ ತರಕಾರಿನೆಲ್ಲ ಪ್ಯಾನ್ಗೆ ಹಾಕಿಬಿಡೋಣ. ಸೊ ಪ್ಯಾನ್ ಬಿಸಿ ಆಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ವೀಡಿಯೋನ ಮುಂದುವರ್ಸೋಣ. ಆ್ಯಂಡ್ ಅದು ಆಲ್ರೆಡಿ ಪ್ಯಾನ್ ಬಿಸಿ ಆಗಿದೆ. ನಾನು ಕೈ ಒಳಗಿಟ್ಟು ನೋಡಿಲ್ಲ, ಕೈ ಮೇಲಿಟ್ಟು ನೋಡಿದೆ, ಕಾವು ಬರ್ತಾಯಿತ್ತು. ಸೊ ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾದಮೇಲೆ ನಾನು ಇಲ್ಲಿ ಏನು ಹೆಚ್ಚಿರೋ ಅಂಥ ತರಕಾರಿ ಎಲ್ಲ ಏನಿದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಆ್ಯಂಡ್ ಟೊಮೊಟೊನ ಕಟ್ ಮಾಡ್ಕೊಂಡಿರೋದನ್ನ ಮರ್ತುಬಿಟ್ಟಿದೆ. ಸೊ ಹಾಗಾಗಿ ಸೈಡಲ್ಲಿ ಟೊಮೊಟೊನ ಕಟ್ ಮಾಡ್ಕೊತಾ ಇದೆ. ಸೊ ಎಣ್ಣೆ ಕಾದಿದೆ, ಇದಕ್ಕೆ ನಾವು ತರಕಾರಿನ ಹಾಕ್ತೇವೆ. ಸೊ ಈಗ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಳೋ ಟೈಮ್ ನಾನು ಎಲ್ಲ ತರಕಾರಿನೂ ಒಂದೇ ಸಲ ಹಾಕ್ತಿದ್ದೀನಿ. ಫಸ್ಟ್ ಬೇರೆ ಬೇರೆ ಅಂತ ಏನಿಲ್ಲ, ಎಲ್ಲ ತರಕಾರಿನೂ ಒಂದೇ. ಬಟ್ ಟೊಮೊಟೊ ಮಾತ್ರ ನಾನು ಸಪ್ರೇಟ್ ಮಾಡಿದ್ದೀನಿ, ಯಾಕಂದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಟೊಮೊಟೊನ ನಾನು ನೆಕ್ಸ್ಟ್ ಹಾಕ್ತೀನಿ. ಇದೇನಿದೆ ಕ್ಯಾರೆಟು ಇದೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಏನಿದೆ ಸ್ವಲ್ಪ ಅದು ಸಾಫ್ಟ್ ಆಗಬೇಕಲ್ಲ, ಹಾಗಾಗಿ ನಾನು ಫಸ್ಟೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ್ಯಂಡ್ ಇದಕ್ಕೇ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ತನಕ ವೆಯ್ಟ್ ಮಾಡಲ್ಲ, ನಾನು ಈಗೇ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಸಾಕು, ಬಿಕಾಸ್ ಮಾಡ್ತಿರೋದು ಸ್ವಲ್ಪ ಅಲ್ವಾ, ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಸಾಲ್ಟ್ ಆ್ಯಡ್ ಮಾಡಿದ್ರೆ ತರಕಾರಿಗಳು ಕೂಡ ಬೇಗ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಸಾಲ್ಟ್ ಆ್ಯಡ್ ಮಾಡಾಯಿತು. ಆ್ಯಂಡ್ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ನಾವು ಮಸಾಲ ಜಾಸ್ತಿ ಹಾಕಬೇಕಂತ ಏನಿಲ್ಲ. ಇಷ್ಟೇ ವೆಜಿಟೇಬಲ್ಸ್ಗೆ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಆ್ಯಂಡ್ ಗರಂ ಮಸಾಲೆ ಅಂತ ಬೇರೆ ಬೇರೆ ಫ್ಲೇವರ್ ಐಟಮ್ ಬೇಕು ಅಂತಲೇ ಇಲ್ಲ ಇದಕ್ಕೆ. ಸೊ ಸಿಂಪಲಾಗಿ ಮಾಡ್ಕೋಬೋದು, ಮನೇಲಿ ಯಾವಾಗ ಬೇಕಾದರೆ ಆವಾಗ ಮಾಡ್ಕೋಬೋದು. ಇದು ನೋಡಿ ಈಗ ಆಲ್ರೆಡಿ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೊಟೊ ಮತ್ತು ಟೊಮೊಟೊ ಆಲ್ರೆಡಿ ಆ್ಯಡ್ ಮಾಡಿದ್ದೆ. ಆ್ಯಂಡ್ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ಸ್ವಲ್ಪ ಮನೇಲಿತ್ತು, ಸೊ ಹಾಗಾಗಿ ಅದೇ ಪನ್ನೀರನ್ನ ಆ್ಯಡ್ ಮಾಡ್ತಿದ್ದೆ. ಚೆನ್ನಾಗಿ ಬಂದಿತ್ತು, ನನಗೆ ಇಷ್ಟ ಆಯಿತು. ಬಟ್ ಏನಂದರೆ ಅದು ಶೀಟ್ಸ್ ಏನಿರುತ್ತೆ ಅದು ಸರಿಯಾಗಿ ಆಗಲಿಲ್ಲ. ಸೊ ಅದೊಂದು ಬೇಜಾರಿದೆ. ಬಟ್ ಏನು ಎಡವಟ್ಟಾಯಿತು ಅಂತ ಬನ್ನಿ ನಾನು ತೋರಿಸ್ತೀನಿ. ಆ್ಯಂಡ್ ಸೊ ಇದೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲ ಕೆಲವ್ರು ಏನಾಗುತ್ತೆ ಅಂದರೆ ಇದು ಆಫ್ ಬಾಯ್ಲ್ ತರಕಾರಿ ಎಲ್ಲ ಹಾಗೆ ತಿನ್ಬೋದಲ್ಲ, ಆಫ್ ಬಾಯ್ಲ್ ಮಾಡಿಕೊಂಡು ಕೂಡ ತೆಗಿಬೋದು. ಬಟ್ ನಾನು ಇಲ್ಲಿ ನೀಟಾಗಿ ಎಲ್ಲದನ್ನು ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಜಾಸ್ತಿ ಮಸಾಲೆ ಆ್ಯಡ್ ಮಾಡ್ತಿಲ್ಲ. ಇದು ನಂಗೆ ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲೆ ಅಥವಾ ಈ ಥರ ನಾನು ಯಾವುದೇ ಥರ ಮಸಾಲೆ ಸಹ ಆ್ಯಡ್ ಮಾಡ್ತಿಲ್ಲ. ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋದು ಬರೀ ಖಾರದ ಪುಡಿ, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಅಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡ್ತಿರೋದು. ನಾನು ಬೇರೆ ಯಾವುದೇ ಥರ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ. ಒಂದು 1/2 ಸ್ಪೂನ್ ಅಚ್ಚ ಖಾರದ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಅಂದರೆ 1 ಸ್ಪೂನ್ 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 1 ಸ್ಪೂನ್
1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಆ್ಯಂಡ್ ಇನ್ನೊಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ. ಸೊ ಇಷ್ಟೇ ಸಾಕು, ಜಾಸ್ತಿ ಏನು ಸ್ಟ್ರಾಂಗ್ ಆಗಿ ಏನು ಬೇಡ. ನಾನು ಇಷ್ಟೇ ಆ್ಯಡ್ ಮಾಡ್ತಾಯಿರೋದು. ಇನ್ ಕೇಸ್ ನಿಮಗೆ ಏನಾದ್ರು ಬೇಕಂದರೆ ಸ್ವಲ್ಪ ಏನು ಜೀರಿಗೆ ಪೌಡರ್, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇದು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ, ನಾನು ಇಷ್ಟೇ ಆ್ಯಡ್ ಮಾಡೋದು. ಇದು ಬಂದು ಚಾಟ್ ಮಸಾಲ. ಸೊ ಚಾಟ್ ಮಸಾಲ ಸ್ವಲ್ಪ ಹಾಕಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಏನು ಹಸಿ ವಾಸನೆ ಹೋಗೋ ತನಕ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಆ್ಯಂಡ್ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ನಾನು ಇದೆರಡನ್ನೂ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಆ್ಯಂಡ್ ಲಾಸ್ಟಾಗಿ ಇದು ಸ್ವಲ್ಪ ಕೋರಿಯಂಡರ್ ಮಿಕ್ಸ್ ಹಾಕೋಣ ಅಷ್ಟೇ. ಸೊ ಬೇರೆ ನೆಸೆಸಿಟಿ ಇಲ್ಲ. ನೋಡಿ ಫೈನಲಾಗಿ ಹೇಗೆ ಕಾಣಿಸ್ತಿದೆ ಅಂದರೆ ಒಳ್ಳೆ ಕಲರ್ಫುಲ್ಲಾಗಿದೆ ಅಲ್ಲ, ಆರೆಂಜ್, ವೈಟ್, ಗ್ರೀನ್ ಆಗೆಲ್ಲ. ಸೊ ನಮ್ಮದು ಸ್ಟಫಿಂಗ್ ಏನಿದೆ, ಸ್ಟಫಿಂಗ್ ರೆಡಿಯಾಗಿದೆ. ಸೊ ನನ್ನದು ಸ್ಟಫಿಂಗ್ ಏನಿತ್ತು ಅದು ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಸ್ಟಫಿಂಗ್ ರೆಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನೇನು ಹೇಳಿದೆ, ಸ್ಪ್ರಿಂಗ್ ರೋಲ್ ಶೀಟ್ ಮಾಡ್ಕೊಳ್ಳೋದು. ಸೊ ಸ್ಟಫಿಂಗ್ ಚೆನ್ನಾಗಿ ಬಂತು, ಶೀಟ್ ಒಂದು ಚೆನ್ನಾಗಿ ಬಂದಿದೆ, ಇನ್ನೂ ಚೆನ್ನಾಗಿರೋದು. ಬಟ್ ಸೊ ನೋಡಿ ಹೇಗೆ ಬಂದಿದೆ ನನ್ನ ಸ್ಟಫಿಂಗ್, ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ. ಸೊ ಇನ್ನು ಶೀಟಿಗೆ ಬಂದು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ 1 ಕಪ್ಪಷ್ಟು ಮೈದಾ, ಇನ್ನು 1 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ, ಎರಡನ್ನೂ. ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿರೋದು ಒಂದು ಸ್ವಲ್ಪ, ಅಂದರೆ ಒಂದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಟೇಸ್ಟಿಗಷ್ಟೇ. ಸೊ ಇದನ್ನು ನಾನು 1 ಗ್ಲಾಸ್ ಮೈದಾ ತೊಗೊಂಡಿದ್ದೀನಿ ಆ್ಯಂಡ್ 2 ಗ್ಲಾಸ್ 1.5 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ಪಷ್ಟು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಾಯಿತು ಅಪ್ಪ ಅಂದರೆ, ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಆಗುತ್ತೆ ಅಷ್ಟು, ಏನಂದರೆ ಗಂಟೆಲ್ಲ ಇರ್ಬೋದು, ಲಮ್ಸ್ ಎಲ್ಲ ಏನು ಬರಬಾರ್ದು ಹಾಗೆ. ಬಟ್ ನಾನೇನು ತಪ್ಪು ಮಾಡಿದೆ ಅಂದರೆ, ನಾನು ಬ್ಯಾಟರ್ನ ಸ್ವಲ್ಪ ತಿಕ್ಕಾಗಿ ತೊಗೊಂಡೆ, ಅದೇ ನಾನು ಮಾಡಿರೋದು ಎಡವಟ್ಟು. ಸೊ ನಾನಿಲ್ಲಿ ತೊಗೊಂಡಿರೋದು ನಾನ್ ಸ್ಟಿಕ್ ಪ್ಯಾನ್. ಬೆಟರ್ ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳೋದು ಒಳ್ಳೆಯದು, ಏಕೆಂದರೆ ನಾನು ಅದಕ್ಕೆ ಆಯಿಲ್ ಏನೂ ಹಾಕಲಿಲ್ಲ ಅಂದರೆ ನೀಟಾಗಿ ಅದು ಎದ್ದೇಳುತ್ತೆ ಬೆಂದಿದ ತಕ್ಷಣ. ಸೊ ಇಲ್ಲಿ ನಾನು ಎಡವಟ್ಟು ಮಾಡಿರೋದು ಏನಪ್ಪ ಅಂತ ಅಂದರೆ, ನಾನು ಬ್ಯಾಟರ್ ಏನಿದೆ ಅದನ್ನು ಸ್ವಲ್ಪ ತಿಕ್ ಮಾಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡೆ. ಬಟ್ ನಾವು ಹಾಕಿರೋದು 2.5 ಕಪ್ಸ್ ಫ್ಲೋರ್ ಆಗಿರೋದ್ರಿಂದ ನಾನು ತೊಗೋಬೇಕಾಗಿದ್ದು 4 to 5 ಗ್ಲಾಸಷ್ಟು ನೀರು ತೊಗೋಬೇಕಿತ್ತು, ಯಾಕೆಂದರೆ ಅಷ್ಟೇ ತೆಳು ಬರಬೇಕು ಸ್ಪ್ರಿಂಗ್ ರೋಲ್ಗೆ. ಬಿಕಾಸ್ ನಾವು ಮತ್ತೆ ಡೀಪ್ ಫ್ರೈ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಆವಾಗ ಕ್ರಿಸ್ಪಿಯಾಗೂ ಬರುತ್ತೆ, ಕ್ರಂಚಿಯಾಗೂ ಇರುತ್ತೆ. ಸೊ ಇಲ್ಲಿ ನಾನು ಮಾಡಿರೋದು ಎಡವಟ್ಟು ಏನಂದರೆ, ಅದನ್ನು ನಾನು ಬ್ಯಾಟರ್ ಬಂದು ತಿಕ್ಕಾಗಿ ತೊಗೊಂಡೆ. ಸೊ ಇದೇನಾಗಿದೆ ಅಂದರೆ, ನಮಗೆ ಏನು ಚಪಾತಿ ಎಲ್ಲ ಏನು ಬರುತ್ತೆ ಅಂದರೆ ಮಾಮೂಲಿ ರೋಲ್ ಮಾಡೋಕ್ಕೆ ಯಾವ ಥರ ಬೇಕು ಆ ಥರ ಬಂತು ನನಗೆ. ಬಟ್ ಸ್ಪ್ರಿಂಗ್ ರೋಲ್ ಥರ ನನಗೆ ತೆಳು ಬರಲಿಲ್ಲ ಡೀಪ್ ಫ್ರೈ ಮಾಡೋಕ್ಕೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ. ಸೊ ನೆಕ್ಸ್ಟ್ ಕೂಡ ಅಷ್ಟೇ, ನಾನು ಸ್ವಲ್ಪ ತೆಳುವಾಗಿ ತೊಗೊಂಡೆ. ಬಟ್ ಆದರೂ ಕೂಡ ನಾನು ಅಂದ್ಕೊಂಡಿದ್ದಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ಸೊ ಅದು ನನಗೆ ಬೇಜಾರಾಯಿತು. ಸೊ ನಾನು ತೊಗೊಂಡಿದ್ದ ಬ್ಯಾಟರ್ಗೆ 3ರಿಂದ 4 ಶೀಟ್ಸ್ ರೆಡಿ ಆಯಿತು ಅಷ್ಟೇ. ಬಿಕಾಸ್ ಏನಪ್ಪ ಅಂದರೆ, ನಾನು ಮಾಡಿದ್ದು ಸ್ವಲ್ಪ ಎಡವಟ್ಟು ಏನಂದರೆ, ನಾನು ತೊಗೊಂಡಿದ್ದು ತಿಕ್ ಬ್ಯಾಟರ್. ಸೊ ಇದನ್ನು ನಾನು ರೋಲ್ ಮಾಡೋಣ ಅಂತ ರೆಡಿ ಮಾಡಿದೆ. ನೋಡೋಣ, ಆದಷ್ಟು ತವಾ ಡೀಪ್ ಫ್ರೈ ಮಾಡೋದು ಬೇಡ, ಜಸ್ಟ್ ಶಾಡೋ ಫ್ರೈನಾದರೂ ಮಾಡೋಣ, ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಅಂದ್ಕೊಂಡು ಫಿಲ್ಲಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಫಿಲ್ಲಿಂಗ್ಸ್ ಎಲ್ಲ ಮಾಡಿದಾಗ ಚೆನ್ನಾಗೇ ಬಂತು. ಸೊ ಎಡವಟ್ಟು ಏನೂ ಆಗಲಿಲ್ಲ. ಬಟ್ ನಾನು ಮಾಡಿದ್ದು ಸ್ಪ್ರಿಂಗ್ ರೋಲ್, ಬಟ್ ಇಲ್ಲ ಆಗಿದ್ದು ವೆಜ್ ರೋಲ್ ಅಷ್ಟೇ. ಡಿಫ್ರೆನ್ಸ್ ಅಷ್ಟೇ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನನಗೆ ಟೇಸ್ಟ್ ನಿಜ ಇಷ್ಟ ಆಯಿತು. ಬಟ್ ಅಂದ್ಕೊಂಡಿದ್ದ ತಕ್ಕನಾಗಿ ಔಟ್ಲುಕ್ ಬರಲಿಲ್ಲ ಅನ್ನೋದೊಂದು ಡಿಸಪಾಯಿಂಟ್ ಆಯಿತು. ಇದು ನಾನು ಮೈದಾದೇನಿದೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಪೇಸ್ಟನ್ನ ನಾನು ಏನು ಮಾಡ್ತಿದ್ದೀನಿ, ಅಂಟಿಸ್ತಾ ಇದ್ದೀನಿ. ಯಾಕಂದರೆ ಅದು ಫ್ರೈ ಮಾಡುವಾಗ ಬಿಚ್ಕೋಬಾರ್ದಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ 2 ರೋಲ್ ರೆಡಿಯಾಗಿದೆ. ಆ್ಯಂಡ್ ಇದು ಬಂದು 3ನೇ ರೋಲ್ನ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಸ್ವಲ್ಪ ದಪ್ಪ ಆಯಿತು ಗೈಸ್. ಸೊ ಹಾಗಾಗಿ ಎಡವಟ್ಟಾಯಿತು. ಆ್ಯಂಡ್ ಇದು ಬಂದು ನನ್ನ 3ನೇ ಫಿಲ್ಲಿಂಗ್. ಸೊ 3ನೇದು ಕೂಡ ಚೆನ್ನಾಗೇ ಬಂತು. ಫಿಲ್ಲಿಂಗ್ಸ್ ವೈಸ್ ಆ್ಯಂಡ್ ರೋಲ್ ವೈಸ್ ಚೆನ್ನಾಗಿ ಬಂತು. ಬಟ್ ಸ್ಪ್ರಿಂಗ್ ರೋಲ್ ಬರಲಿಲ್ಲಲ್ಲ, ಸೊ ಅದು ನನಗೆ ಆಗಿದೆ ಎಡವಟ್ಟು ಅಂತಲೇ ಅನ್ಬೋದು. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ತೀನಿ, ಆವಾಗ ಪಕ್ಕಾ ಕರೆಕ್ಟಾಗಿ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ಮುಂದುವರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಶಾಡೋ ಫ್ರೈ ಮಾಡೋಣ ಅಂತ ಮತ್ತೆ ಫ್ರೈ ಪ್ಯಾನ್ನ ಇಟ್ಟಿದ್ದೀನಿ. ಅಂದರೆ ಅದಕ್ಕೆ ಒಂದು 2 to 3 ಸ್ಪೂನ್, ಅಂದರೆ ಸ್ವಲ್ಪ ಜಾಸ್ತಿನೇ, ಯಾಕೆಂದರೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ, ಜಸ್ಟ್ ಶಾಡೋ ಫ್ರೈ ಮಾಡ್ತಿರೋದ್ರಿಂದ ಒಂದು 3 to 4 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಆಯಿಲ್ ತೊಗೋತಾ ಇಲ್ಲ. ಸ್ಪ್ರಿಂಗ್ ರೋಲ್ ಆಗಿದ್ದರೆ ನಾವು ಡೀಪ್ ಫ್ರೈ ಮಾಡ್ಬೋದಾಗಿತ್ತು, ಆಗ ನಮಗೆ ಕ್ರಿಸ್ಪಿಯಾಗಿ ಸಿಗೋದು. ಬಟ್ ಇದು
ಏನಪ್ಪ ಅದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದು ಡೀಪ್ ಫ್ರೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇದನ್ನು ಶ್ಯಾಡೋ ಫ್ರೈ ಮಾಡೋದೇ ಬೆಸ್ಟ್. ಸೊ ಇಲ್ಲಿ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಇಲ್ಲಿ ನಾನು ಹೇಳ್ದಂಗೆ 3 to 4 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಸ್ವಲ್ಪ ಬಿಸಿ ಆದಮೇಲೆ ನಾವೇನು ರೋಲ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಇದರಲ್ಲಿ ಫ್ರೈ ಮಾಡೋಣ. ಸೊ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ರೋಲ್ ಮಾಡ್ಕೊಂಡಿರೋ ಒಂದು ರೋಲ್ನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಬಿಸಿ ಆದರೆ ಸಾಕು. ನಾನು ಏನಪ್ಪ ಅಂದರೆ ತುಂಬ ಫ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 2 ಸೈಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಒಂದೇನಿದೆ ಒಂದನ್ನು ಹಾಕಿದ್ದೀನಿ. ಸೊ ಹೇಗೆ ಫ್ರೈ ಆಗ್ತಿದೆ ನೋಡಿ. ಆ್ಯಂಡ್ ಇದು ತುಂಬ ಕ್ರಿಸ್ಪಿಯಾಗಿ ಬರೋಲ್ಲ. ಯಾಕಂತ ಅಂದರೆ ಸ್ವಲ್ಪ ಏನಿದೆ ಇದು ದಪ್ಪ ಇರೋದ್ರಿಂದ ನಾನು ಅಂದ್ಕೊಂಡಿದ್ದಷ್ಟು ಮಟ್ಟಿಗೆ ಇದು ಸ್ವಲ್ಪ ದಪ್ಪ ಮಂದ ಬರೋಲ್ಲ, ಏನಂದರೆ ಕ್ರಂಚಿಯಾಗಿ ಬರೋಲ್ಲ, ಯಾಕೆಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ. ಸೊ ಈಗೇ 1, 2, 3 ಕೂಡ ನಾನು ಫ್ರೈ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ಈ ಥರ ಇದೆ ನನ್ನ ರೋಲ್ ಬಂದು. ನೋಡಿ ಯಾವ ಥರ ಇದೆ ಅಂತ. ಇದು ಕಾವು ಬಂದು ಕ್ಯಾಮ್ರಾಗೆ ಬಂದುಬಿಡ್ತು. ಸೊ ಹಾಗಾಗಿ ವಿಡಿಯೋ ಮಾಡುವಾಗ ಶೇಡೆಡ್ ಆಯಿತು. ಸೊ ಫೈನಲಿ ನಮ್ಮ ರೋಲ್ ಬಂದು ಎಡವಟ್ಟಾದರೂ ಕೂಡ ಟೇಸ್ಟಿಯಾಗೇ ಇತ್ತು. ತಿಂದಾಯಿತು, ಎಲ್ಲ ಖಾಲಿ ಮಾಡಾಯಿತು. ಮಾಡಿದ್ದೆ 3 ರೋಲು, ನಾನು ಅಮ್ಮ ಪರಿಣಿನೇ ಖಾಲಿ ಮಾಡಿದ್ವಿ. ಸೊ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ಅದು ಸ್ವಲ್ಪ ಮಂದಾಗಿದ್ದರಿಂದ ಒಂಚೂರು ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಬರಲಿಲ್ಲ. ಅದು ಬಿಟ್ಟರೆ ಟೇಸ್ಟ್ ವೈಸ್ ಚೆನ್ನಾಗಾಯಿತು ಗೈಸ್. ಸೊ ಮಾಡುವಾಗ ಒಂದೊಂದು ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಮಾಡೋದು ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.